ಜನ ಅಬ್ಸೆಂಟ್ ಅದಾರ. ಇದು ಪ್ರಿಲಿಮ್ಸ್. ಬರೀ ಟಿಕ್ ಹಾಕೋದಕ್ಕೆ 1 ಲಕ್ಷ ಜನ ಅಬ್ಸೆಂಟ್ ಅದಾರ. ಇನ್ನು ಬರಿಬೇಕಂದ್ರೆ ಇನ್ನೂ ಅದ್ರಾಗ 50% ಕಡಿಮೆ ಆಗ್ತಾರೆ. 50,000 ಮಂದಿ ಪ್ರಿಲಿಮ್ಸ್. ಇಷ್ಟೆಲ್ಲ ಗುದ್ದಾಡಿ ಸರ್ಕಸ್ ಮಾಡಿ ನಾವು ಏನು ಮಾಡ್ತಾ ಇದ್ವಿ, ಪ್ರಿಲಿಮ್ಸ್ ಮಾಡ್ತಾ ಇದ್ವಿ. ಪ್ರಿಲಿಮ್ಸ್ ಇಸ್ ಜಸ್ಟ್ ಎಂಟ್ರಿ ಸರ್ಟಿಫಿಕೇಟ್, ಫಾರ್ ದ ಮೇನ್ಸ್. ನೀವು ಮುಂದೆ ಯಾವ ಹುದ್ದೆ ತಗೋತೀರ ಅನ್ನೋದು ಡಿಪೆಂಡ್ ಇರೋದು ಪ್ರಿಲಿಮ್ಸ್ ಮೇಲಲ್ಲ, ಮೇನ್ಸ್ ಮೇಲೆ. ಮೇನ್ಸ್ಗೆ ಎಲ್ಲರಿಗೂ ಅನುಮತಿ ಕೊಟ್ಟು ಬಿಡ್ರಿ, ಬರೆದು ಬಿಡಲಿ ಒಂದು ಅವಕಾಶ. ಯಾಕಂದ್ರೆ ಇಲ್ಲಿ ತಪ್ಪು ಮಾಡಿದ್ದು KPSC ಅವರು, ಬಟ್ ಪದೇ ಪದೇ ವಿದ್ಯಾರ್ಥಿಗಳು ಅದನ್ನು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಈಗ ಮರುಪರೀಕ್ಷೆ ಮಾಡಿದರೆ ಅದು ವಿದ್ಯಾರ್ಥಿಗಳಿಗೆ ಅನ್ಯಾಯ. ಯಾಕಂದ್ರೆ ಮತ್ತೆ 4 ತಿಂಗಳು ಹೋಗ್ತದೆ ನಿಮ್ದು. ಗೌರ್ಮೆಂಟ್ ಜಾಬಿಗೆ ಹೋಗೋರು ಸಾಧ್ಯ ಆದಷ್ಟು ಕಡಿಮೆ ಏಜ್ನಾಗ ಹೋಗ್ಬೇಕು. ನೀವು ಎಕ್ಸಾಮ್ ಬರ್ಯಾಕ ಇಷ್ಟು ಟೈಮ್ ತೊಗೊಂಡ್ಬಿಟ್ರೆ ಮುಂದಲ್ಲಿ ಹೋದ್ಮೇಲೆ ಇನ್ನೂ ಟೈಮ್ ಭಾಳ ತೊಗೋತದೆ. KPSC ಎಕ್ಸಾಮ್ ಕಾಲ್ಫಾರ್ಮ್ ಆಗೋದೆ 3 ವರ್ಷ 4 ವರ್ಷಕ್ಕೊಮ್ಮೆ. ಮತ್ತು ಇವ್ರು ನೋಟಿಫಿಕೇಶನ್ ಮಾಡಿ 1 ವರ್ಷ ಆಗಕ್ಕೆ ಬಂತು. ಈಗ ನಾವು ಜನವರಿ ಒಳಗೆ ಅದೀವಿ, ಇನ್ನು 2 ತಿಂಗಳಾತಂದ್ರೆ 1 ವರ್ಷ ಆಯ್ತು ನೋಟಿಫಿಕೇಶನ್. ಇನ್ನು ಎಕ್ಸಾಮ್ ನಡೆಸಿ